ಲಚ್ಚನ ಗ್ರಾಮದ 2 ವರ್ಷದ ಸಾತ್ವಿಕ ಕೊಳವೆ ಬಾವಿಯಲ್ಲಿ ಬಿದ್ದಿರುವ ಪ್ರಕರಣ ನಡೆದಿದೆ. ಈಗ ಸತತವಾಗಿ ಕಾರ್ಯಾಚರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಸಾತ್ವಿಕ ಹುಟ್ಟಿ ಬೆಳೆದ ಮತ್ತು ಆಟ ಆಡಿದ ಒಂದು ಮನೆಯಲ್ಲಿ ನಾವು ಸದ್ಯ ಇದ್ದೀವಿ. ನೀವು ದೃಶ್ಯ ನೋಡ್ಬೋದು. ಇದೇ ಒಂದು ಮನೆಯಲ್ಲಿ ಸಾತ್ವಿಕ ಹುಟ್ಟಿ ಬೆಳೆದು ಮತ್ತು ಆಟ ನಿತ್ಯ ಬೆಳಗ್ಗೆ ಆದರೆ ಸಾಕು ಇಲ್ಲಿ ಆಟ ಆಡುತ್ತಿರುವಂಥದ್ದು ಸರ್ವೇಸಾಮಾನ್ಯವಾಗಿತ್ತು. ಜೊತೆಗೆ ಮನೆಯಲ್ಲಿ ತಂದೆ ತಾಯಿ ಮತ್ತು ಅಜ್ಜಿಯಂದಿರ ಜೊತೆಗೆ ಆಟ ಆಡ್ತಾ ಇದ್ದರು. ಹಾಗಾಗಿ ಪ್ರಮುಖವಾಗಿ ಇದೇ ಒಂದು ಮನೆಯಲ್ಲಿ ಆತ ಏನಂದರೆ ಇಲ್ಲಿ ಹೆಚ್ಚಾಗಿ ಲಿಂಬೆಹಣ್ಣು ಬೆಳೆಯುತ್ತೆ. ಲಿಂಬೆಹಣ್ಣಿನೊಂದಿಗೂ ಕೂಡ ಆಟ ಆಡಿರೋದು, ಜೊತೆಗೆ ಈಚೆಗೆ ಹುಟ್ಟುಹಬ್ಬನ್ನು ಕೂಡ ಆಚರಣೆ ಮಾಡಿರುವಂಥ ಪ್ರಮುಖವಾಗಿ ಸಾತ್ವಿಕ ಇದೇ ಮನೆಯಲ್ಲಿ ತಾಯಿಯೊಂದಿಗೆ ಇರ್ತಾಯಿದ್ದು. ಇದೀಗ ನೀವು ನೋಡುವ ದೃಶ್ಯದ ಜೋಳಿಗೆ ಅದೇ ತರನಾಗಿ ಒಂದು ಮಗುವಿನ ಒಂದು ಟೆಡ್ಡಿ ಬೇರ್ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇದೇ ಒಂದು ಜೋಳಿಗೆಯಲ್ಲಿ ಆತನನ್ನು ಲಾಲನೆ ಪಾಲನೆ ಮಾಡುವಂಥದ್ದು ಕೂಡ ನಡೀತಾ ಇತ್ತು. ಆದರೆ ಸದ್ಯ ಈಗ ಇನ್ನೊಂದೆಡೆ ಕೊಳವೆ ಬಾವಿಯಲ್ಲಿ ಸಾತ್ವಿಕ ಜೀವನ ಮರಣದೊಂದಿಗೆ ಹೋರಾಟ ಮಾಡ್ತಾಯಿದ್ದು. ಈಗಾಗಲೇ ಕಾರ್ಯಾಚರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಆತನ ಒಂದು ಹೊರತೆಗೆಯುವಂಥ ಪ್ರಯತ್ನ ಎಲ್ಲ ರೀತಿಯಿಂದ ಆಗ್ತಾಯಿದೆ. ಇದೇ ಒಂದು ಮನೆಯಲ್ಲಿ ಇದೇ ಒಂದು ಜೋಳಿಗೆಯಲ್ಲಿ ಆತನನ್ನು ಅವರ ತಾಯಿ ಆಟ ಆಡಿಸುವಂಥದ್ದು, ಮಲಗಿಸುವಂಥದ್ದು ಎಲ್ಲ ಪ್ರಕ್ರಿಯೆ ನಡೀತಾಯಿದೆ. ಸದ್ಯ ಈ ಒಂದು ಬಗ್ಗೆ ಮನೆಯವರು ಏನು ಹೇಳ್ತಾರೆ ಅಂತ ಅವರನ್ನು ಕೇಳೋಣ. ಮೇಡಮ್, ಇದೇ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದವರು, ಇದೇ ಒಂದು ಜೋಳಿಗೆಯಲ್ಲಿ ಬೆಳಗಾದರೆ ಸಾಕು ಅಳುವುದಾಗಿರ್ಬೋದು, ಆತ ನಗುವುದಾಗಿರ್ಬೋದು, ಎಲ್ಲ ಪ್ರಕ್ರಿಯೆ ನಡೀತದೆ. ಸದ್ಯ ಈಗ ಆತನ ಒಂದು ಜೀವನ ಮರಣ ಹೋರಾಟ ನಡೆಸ್ತಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ಮನೆ ತುಂಬ ಖಾಲಿ ಅನಿಸ್ತಿದೆ ಸರ್. ಈ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಸಾತ್ವಿಕ್ ಬೇಗ ಮೇಲೆ ಬರಲಿ ಅಂತ. ಈಗ ಸಾತ್ವಿಕ ಇಷ್ಟಪಡ್ತಾ ಇರೋದು ನೀವು ನೋಡಿದಂಗೆ ಏನು ಇಲ್ಲಿ ಮನೆಯಲ್ಲಿ ಟೆಡ್ಡಿ ಬೇರು ಇಟ್ಟಿರ್ಬೋದು, ನಾಯಿ ಆಗಿರ್ಬೋದು, ಇದರಲ್ಲಿ ಯಾವುದು ಅತಿ ಹೆಚ್ಚು ಇಷ್ಟಪಡ್ತಾ ಇದ್ರು? ಟೆಡ್ಡಿ ಬಿಯರ್ ಸರ್. ಟೆಡ್ಡಿ ಬಿಯರ್ ನ್ಯಾಚುರಲ್ಲಾಗಿ ಆಡೋಕ್ಕೆ ಇಷ್ಟಪಡ್ತಿದ್ದೆ ಸರ್ ಅವನು. ಹೊರಗೆ ನ್ಯಾಚುರಲ್ಲಾಗಿ ಪ್ರಕೃತಿಯಲ್ಲಿ ಆಡೋಕ್ಕೆ ಇಷ್ಟಪಡ್ತಿದ್ದೆ ಸರ್ ಅವನು. ಮತ್ತು ಲಿಂಬೆಹಣ್ಣಿನ ಜೊತೆ ಲಿಂಬೆಹಣ್ಣಿನ ಜೊತೆ ಆಡ್ತಿದ್ದೆ ಸರ್. ಸರ್, ಈಗ ನೀವು ಏನು ನೀವು ಅವ್ರ ಚಿಕ್ಕಪ್ಪರಾಗಿ ಏನು ಹೇಳ್ತೀವಿ, ಈ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಆಟ ಆಡ್ತಾ ಇರುವಂಥದ್ದು ಮತ್ತು ಜೋಳಿಗೆಯಲ್ಲಿ ಟೆಡ್ಡಿ ಬೇರು ಜೊತೆಗೆ ನಾಯಿ ಕೂಡ ಇಷ್ಟ ಅನ್ನುವಂಥದ್ದು, ಈ ಬಗ್ಗೆ ತಾವೇನು ಹೇಳ್ತೀವಿ? ನಾಯಿ ಮ್ಯಾಗ ಭಾಳ ಇಷ್ಟ ಇದೀನಿ ಸರ್. ಅವ ಬೆಕ್ಕ ನಾಯಿ ಅವ್ರ ಮ್ಯಾಗ ಕೂತು ಆಡೋದಂದ್ರೆ ಭಾಳ ಇಷ್ಟ ಸರ್ ಅವನಿಗೆ. ಈಗ ಒಂಥರ ಬಣಬಣ ಅನಿಸ್ಬಿಟ್ಟದ್ರಿ, ಏನು ಹೇಳ್ಬೇಕನ್ನೋ ನಮಗೆ ಗೊತ್ತಾಗೋಲ್ತಾಗ್ಬಿಟ್ಟದ ಸರ್. ಭಾಳ ದುಃಖದ ಸಂಗತಿ ಸರ್ ಈ ಸದ್ಯಕ್ಕೆ ನೋಡ್ಬೇಕತ್ತಂದ್ರೆ. ನಾವು ಬಂದ ಕೂಡಲೇ ಕಾಕ ಅಂದ ಕಿಶಂದ್ರೆ ಇನ್ನೂ ಮಾತು ಬರ್ತಿತ್ತಿಲ್ಲ ರೀ. ನಾವು ಬಂದ ಕೂಡಲೇ ಓಡಿ ಬಂದುಬಿಡ್ತಿದ್ದ. ದಿನನಿತ್ಯ ಚಟುವಟಿಕೆ ಯಾವ ರೀತಿ ಇರ್ತದೆ? ಬೆಳಗ್ಗೆ ಎದ್ದ ತಕ್ಷಣ ಆತ ಯಾವ ರೀತಿ? ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೆಕ್ಕ ನಾಯಿ ಜೊತೆನೇ ಸರ್ ಅವ್ನು ಆಟ ಆಡೋದು. ಬೆಕ್ಕ ನಾಯಿ ಮನೆ ಮುಂದೆ ನಿಂಬಿಕಾಯಿ ಹರಿದು ತಂದು ಇಟ್ಟಿದ್ರು ಅಂತಂದ್ರೆ ನಿಂಬಿಕಾಯಿ ಒಳಗೆ ಕೂತ್ಕೊಂಡು ಆಡೋದು, ಹಿಂಗೇನು ಹೊಸ ಆಡ್ತಿದ್ದನು ಸರ್. ಈಗ ಒಂದು ಇದನ್ನೇ ಹೋಗ್ಬಿಟ್ಟದ ಸರ್. ಒಂದು ಈಗ 10-12 ತಾಸು ಆಯ್ತು ನಾವು ಅವನಿಗೆ ಬಿಟ್ಟು ಇರೋಕ್ಕೆ ಆಗೋಲ್ತಾಗಿತ್ತು ರೀ ಸರ್. ಆ ಪರಿಸ್ಥಿತಿ ಆಗಿಬಿಟ್ಟದ ಈ ಸದ್ಯಕ್ಕೆ ನಮಗೆ. ಈಗ ಆದಷ್ಟು ಬೇಗ ಹೊರಗೆ ಬಂದು ಕಿಶನ್ ಮೊದಲಿನಂತೆ ನಮ್ಗೆ ಮೊದಲಿನಂತೆ ಆಡಲಿ ಅನ್ನೋಂಥ ಒಂದು ಹಾರೈಕೆ ಸರ್ ನಮ್ದು ಅಷ್ಟೇ ಸರ್. ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳತ್ತೀವಿ ಸರ್ ನಾವು ಈ ಸದ್ಯಕ್ಕೆ. ರೈಟ್. ಇದಿಷ್ಟು ಏನಂತಾರೆ, ನಿತ್ಯ ಇದೋ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಆಟ ಆಡುವಂಥದ್ದು ಎಲ್ಲ ಪ್ರಕ್ರಿಯೆ ಬೆಳಗಿನಿಂದ ಸಾಯಂಕಾಲವರೆಗೆ ಆತನ ಒಂದು ಚಟುವಟಿಕೆ ಇರ್ತಾಯಿತ್ತು. ಇಷ್ಟವಾದ ವಸ್ತುಗಳಿಂದ ಆಟ ಆಡ್ತಾಯಿದ್ದು. ಈಗ ಸದ್ಯ ಮನೆ ಬಡಾವಣೆ ಕೊಳವೆ ಬಾವಿಯಲ್ಲಿ ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾಯಿದೆ. ಆದಷ್ಟು ಬೇಗ ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನುವಂಥ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ದಾರೆ. ಪಾಂಡುರಂಗ ಜೊತೆಗೆ ರಾಚಪ್ಪನಿಂದ ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.